ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಂಜುನಾಥ್ ಡಿಎನ್ ದೇವನಹಳ್ಳಿ. ತೂಬಗೆರೆ ವಿಎಸ್ಎಸ್ಎನ್ ಸೊಸೈಟಿಯ ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ. ತಾಲೂಕಿನ ವಿಧಾನಸಭಾ ಕ್ಷೇತ್ರದ ತೂಬಗೆರೆ ಹೋಬಳಿಯ ತೂಬಗೆರೆ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವಿನ ಜಯಬೇರಿ ಬಾರಿಸಿ ನೂತನ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿರುವುದು ನಮ್ಮ ಮೈತ್ರಿಕೂಟದ ಸಂಘಟನಾ ಶಕ್ತಿಗೆ ಸಂದ ಜಯವಾಗಿದೆ ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿರುವ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ನೂತನವಾಗಿ ಚುನಾಯಿತರಾದ ನಿರ್ದೇಶಕರುಗಳಿಗೆ ಹಾಗೂ ಚುನಾವಣೆಯಲ್ಲಿ ಶ್ರಮಿಸಿದ ಅಭ್ಯರ್ಥಿಗಳಿಗೆ ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ಮೈತ್ರಿ ಪಕ್ಷದ ಮೂಲಕ ಒಗ್ಗಟ್ಟಾಗಿ ಗೆಲುವು ಸಾಧಿಸಲು ಶ್ರಮಿಸಲಿದ್ದೇವೆ. ಆದ್ದರಿಂದ ನೂತನ ನಿರ್ದೇಶಕರುಗಳು ಜನರ ನಂಬಿಕೆಯನ್ನು ಉಳಿಸಿಕೊಂಡು ಸೊಸೈಟಿಯ ಪ್ರಗತಿಗೆ ಹಾಗೂ ರೈತರ ಶ್ರೇಯೋಭಿವೃದ್ಧಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಬಿಜೆಪಿ ಮುಖಂಡರಾದ ಓಬದೇನಹಳ್ಳಿ ಕೆ ಮುನಿಯಪ್ಪ ಮಾತನಾಡಿ, ಮುಂಬರುವ ಚುನಾವಣೆಗಳನ್ನು ಮೋದಿಜಿರವರು ಮತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ರಾಜ್ಯದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷವು ಒಗ್ಗಟ್ಟಾಗಿ ಸಮರ್ಥವಾಗಿ ಕಾಂಗ್ರೆಸ್ ಅನ್ನು ಎದುರಿಸಲಿದೆ. ಅದಕ್ಕೆ ಮೊದಲ ಗೆಲುವಿನ ಮೆಟ್ಟಿಲು ತೂಬಗೆರೆ ಸೊಸೈಟಿಯ ಚುನಾವಣೆಯಾಗಿದೆ. ಮೈತ್ರಿಕೂಟದ ವತಿಯಿಂದ 9 ನಿರ್ದೇಶಕರುಗಳು ಕಾಂಗ್ರೆಸ್ 3 ಸ್ಥಾನಗಳನ್ನು ಪಡೆದಿದೆ. ಪರಾಭವಗೊಂಡವರು ಸಹ ಗೆಲುವು ಹಾದಿಯಲ್ಲಿದ್ದಾರೆ ಎಂದು ಶುಭ ಹಾರೈಸಿದರು. ಮಂಜುನಾಥ್ ಡಿಎನ್ ದೇವನಹಳ್ಳಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಪಕ್ಷ ಬಿಜೆಪಿ ಆಗಿರಲಿ ಅಥವಾ JDS ಆಗಿರಲಿ ಎರಡೂ ಕೂಡ ಅಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ NDA ಪಕ್ಷ ಅಂದರೆ BJP ಮತ್ತು JDS ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ನಾವು ಚುನಾವಣೆ ಗೆದ್ದೇ ಗೆಲ್ಲಬೇಕು ಅಂತ ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳು, BJPಯಿಂದ ನಮ್ಮ ಮುನಿಯಪ್ಪಣ್ಣವರು, ಕಿಟ್ಟಿಯವರು ಮತ್ತು ಅವರೆಲ್ಲ ಮುಖಂಡರು, ಮತ್ತು ನಮ್ಮ JDSಯಿಂದ ಬಾಬಣ್ಣವರು, ದೇವರಾಜಣ್ಣವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ನಾಗರಾಜಣ್ಣವರು, ಗೌರೀಶ್ನವರು ಎಲ್ಲ ಒಟ್ಟಿಗೆ ಮುಖಂಡರುಗಳು ಸೇರಿ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸಿ ಇವತ್ತು ಪ್ರಪ್ರಥಮ ಬಾರಿಗೆ ತೂಬಗೆರೆ VSSN ಸೊಸೈಟಿಯನ್ನು ಅಧಿಕಾರ ಹಿಡಿಯುವಂಥ NDA ಪಕ್ಷದ ಮೈತ್ರಿ ಪಕ್ಷ ಒಗ್ಗಟ್ಟಾಗಿ ಚುನಾವಣೆಯಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಮೈತ್ರಿ ಮಾಡಿಕೊಂಡು ಎಲ್ಲ ಚುನಾವಣೆಗಳನ್ನು JDS ಮತ್ತು BJP ಮೈತ್ರಿ ಪಕ್ಷದಿಂದ ನಾವು ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಎಲ್ಲ ತಯಾರಿ ಪೂರ್ವ ಸಿದ್ಧತೆಗಳನ್ನ ಈಗಲಿಂದೇ ಮಾಡ್ಕೊಳ್ಳೋದಕ್ಕೆ ನಮ್ಮ ಎರಡೂ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ನಾವು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರು ಮತ್ತು ತಾಲೂಕು ಅಧ್ಯಕ್ಷರಾದ ಮಹೇಶ್ ಅಣ್ಣವರು, ಕಾರ್ಯಾಧ್ಯಕ್ಷರಾದ ರವಿ ಅಣ್ಣವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮನೋಹರ್ ಇವ್ರಿಗೆಲ್ಲ ಜವಾಬ್ದಾರಿಯನ್ನು ನೀಡಿ ಪಕ್ಷವನ್ನು ಎರಡೂ ಪಕ್ಷಗಳ ಮೈತ್ರಿ ಪಕ್ಷದ ಜೊತೆಯಲ್ಲಿ ತಗೊಂಡು ಒಗ್ಗಟ್ಟ ಚುನಾವಣೆ ಎದುರಿಸೋದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಬೇಕು ಅಂತ ನನಗೆ ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಜನ